ನಮಸ್ಕಾರ. ನಮಸ್ತೆ ಪರಿಚಯ ಮಾಡ್ತೀರಿ ಸರ್. ನನ್ನ ಹೆಸರು ಪ್ರಫುಲ್ಲ ಅಂತ ಹೇಳಿ. ನಾನು 3rd ಇಯರ್ BSc ಹಾನರ್ಸ್ ಅಗ್ರಿಕಲ್ಚರ್ ಓದ್ತಾ ಇದ್ದೀನಿ VC ಫಾರ್ಮ್ ಮಂಡ್ಯ ಕಾಲೇಜಲ್ಲೇ. ನಾವಿಲ್ಲಿ ಕೃಷಿ ಮೇಳ 2025ರಲ್ಲಿ ಫಾರ್ಮ್ ಮಷಿನರೀಸ್ ಮೇಲೆ ಇನ್ಫಾರ್ಮೇಶನ್ನ ಕೊಡ್ತಾ ಇದ್ದೀವಿ ರೈತರಿಗೆ. ಇದು ಬಂದು ಶುಗರ್ ಕೇನ್ ಕಟ್ಟರ್ ಮತ್ತೆ ಪ್ಲಾಂಟರ್ ಅಂತ ಇದ್ರ ಹೆಸರು. ಕಟ್ಟರ್ ಅಂಡ್ ಪ್ಲಾಂಟರ್ ಅಂದ್ರೆ ಈ ತರ ಹಾಕ್ಬಿಟ್ಟು ಅದೇ ಕಟ್ ಮಾಡಿ ಅದೇ ಪ್ಲಾಂಟ್ ಮಾಡುತ್ತೆ. ಹಾ ಸರ್, ಅದೇ ಇಲ್ಲಿ ಕಟ್ ಮಾಡಿ ನಾವು ಕಬ್ಬು ಇಲ್ಲಿ ಕುತ್ಕೊಂಡು ಕೊಡ್ತಾ ಇದ್ರೆ ಇಲ್ಲಿ ಬ್ಲೇಡ್ ಇರುತ್ತೆ, ಅಲ್ಲಿ ಕಟ್ ಆಗ್ತಾ ಹೋಗುತ್ತೆ. ಕಟ್ ಆಗಿ ಮತ್ತೆ ಇದು ಓಪನ್ ಮಾಡುತ್ತೆ. ಅಲ್ಲಿ ಕಬ್ಬಿದ್ದಾಗ ನೆಕ್ಸ್ಟ್ ಮಣ್ಣನ್ನ ಮುಚ್ಚುತ್ತಾ ಬರುತ್ತೆ. ಅದು ಹೌದೌದು, ಅದನ್ನ ಮುಚ್ಚುತ್ತಾ ಬರುತ್ತೆ. ಬರೀ ಲೆವೆಲ್ ಮಾಡಿದ್ರೆ ಸಾಕು ನಾವು ಫೀಲ್ಡ್ ನ, ಅದ್ ಮುಚ್ಚುತ್ತಾ ಬರುತ್ತೆ. ಮತ್ತೆ ಇಲ್ಲಿ ಬಂದು ನಾವು ಪೆಸ್ಟಿಸೈಡ್ಸ್ ನ ಹಾಕ್ಬೋದು ಒಟ್ಟಿಗೆ. ನಾವು ಇಲ್ಲ, ನಾವು ಎಲ್ಲ ಅದನ್ನ ನೀರಲ್ಲೆಲ್ಲ ಮಿಕ್ಸ್ ಮಾಡಿ ಸೊಲ್ಯೂಷನ್ ಮಾಡಿ ಅದನ್ನ ಟ್ಯಾಂಕ್ಗೆ ಫಿಲ್ ಮಾಡೋದು. ಫಿಲ್ ಮಾಡ್ದಂಗೆ ನಾವು ಕಬ್ಬು ಹಾಕ್ದಂಗೆ ಅದು ಸ್ಪ್ರೇ ಮಾಡ್ತಾ ಹೋಗುತ್ತೆ. ಅದರಿಂದ ನಮಗೆ ಯಾವುದೇ ರೀತಿ ಪೆಸ್ಟ್ಗಳು ಅಟ್ಯಾಕ್ ಆಗಲ್ಲ ಜಾಸ್ತಿ. ಇನಿಷಿಯಲ್ ಸ್ಟೇಜಲ್ಲಿ ಆಗ್ತಾ ಹೋಗೋದು. ನೆಕ್ಸ್ಟ್ ಅಲ್ಲಿ ನಾವು ಫರ್ಟಿಲೈಸರ್ನ ಹಾಕೋಬಹುದು. ಫರ್ಟಿಲೈಸರ್ನ ಹಾಕಿ ಫರ್ಟಿಲೈಸರು, ಪೆಸ್ಟಿಸೈಡ್ಸು ಮತ್ತೆ ಅದು ಪ್ಲಾಂಟಿಂಗ್ ಆಗ್ತಾ ಹೋಗುತ್ತೆ. 3 ಒಟ್ಟಿಗೆ ಆಗ್ತಾ ಹೋಗುತ್ತೆ. ನಾವು ಮ್ಯಾನ್ಯುಯಲ್ ಆಗಿ 1 ಎಕರ್ಗೆ ನಾವು 3 ಟನ್ಸು 3.5 ಟನ್ಸ್ ಬೇಕಾಯ್ತದೆ ನಮಗೆ ಬಿತ್ತನೆ. ಆದರೆ ಇದರಲ್ಲಿ ನಮಗೆ 1 ಟನ್ ಸಾಕು. 1 ಟನ್ನಲ್ಲಿ 1 ಎಕರೆ ಕಂಪ್ಲೀಟ್ ಮಾಡ್ಬೋದು. ಯಾಕೆ ಆ ಥರ ಯಾವ ರೀತಿ ಸೇವ್ ಮಾಡ್ಬೋದು ಸರ್? ಹಂಗಂದ್ರೆ ನಾವು ಇಲ್ಲಿ ಕುತ್ಕೊಂಡು ಅಂದ್ರೆ ನಾವು ಈಗ ನೆಡ್ಬೇಕಾದ್ರೆ, ಕಟ್ ಮಾಡಿ ನೆಡ್ಬೇಕಾದ್ರೆ ನಮ್ಗೆ ಅಷ್ಟೊಂದು ಡಿಸ್ಟೆನ್ಸ್ ಗೊತ್ತಾಗಲ್ಲ. ಇಲ್ಲಿ ಕುತ್ಕೊಂಡು ಕೊಡ್ಬೇಕಾದ್ರೆ ಡಿಸ್ಟೆನ್ಸ್ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತೆ ಅಡ್ಜಸ್ಟಬಲ್ ಐತೆ ಇದು. 3 to 5 ಅಡ್ಜಸ್ಟ್ ಮಾಡ್ಕೋಬಹುದು ನಾವು. ಇಲ್ಲಿ ಇದು 4 ಇದೆ, 3 to 5 ಅಡ್ಜಸ್ಟ್ ಮಾಡ್ಕೋಬಹುದು ನಾವು. ಅದರಿಂದ ಇದು ಮಲ್ಟಿ ಇದಾಗಿ ಯೂಸ್ ಆಗುತ್ತೆ ಶುಗರ್ ಕೇನ್ಗೆ. ಫಾರ್ಮರ್ಸ್ಗೆ ಒಂದೇ ಸೈಜ್ ಅಲ್ಲೇ ಕಟ್ ಮಾಡ್ಕೊಳ್ಳುತ್ತಾ ಎಲ್ಲ? ಇಲ್ಲ, ನೀವು ಇಲ್ಲಿ ಕುತ್ಕೊಂಡು ಎಷ್ಟು ಗಿಣ್ಣಕ್ಕೆ ಬೇಕೋ ಅಷ್ಟು ಗಿಣ್ಣಕ್ಕೆ ಕೊಡ್ತಾ ಹೋಗ್ಬೇಕು. ನಿಮ್ಗೆ ಇರಬೇಕು ಎಷ್ಟು ಗಿಣ್ಣಕ್ಕೆ ಕೊಡಬೇಕು ಅಂತ, ಅಷ್ಟು ಗಿಣ್ಣಕ್ಕೆ ಕಟ್ ಆಗ್ತಾ ಹೋಗುತ್ತೆ. ಮತ್ತೆ ಫಾರ್ಮರ್ಸ್ ಯೂಸ್ಫುಲ್ ಆಯ್ತು. ಲೇಬರ್ಸ್ ಎಲ್ಲ ಕಡಿಮೆ. ಇದು 3 ಜನ ಆದ್ರೆ ಸಾಕು ಲೇಬರ್ಸ್. ಸೊ ಇದು ಯೂಸ್ ಮಾಡ್ಕೊಂಡು ನಾವು ದಿನಕ್ಕೆ ಎಷ್ಟು ಎಕರೆ ಹಾಕ್ಬೋದು, ಇಲ್ಲ ಎಕರೆ ಹಾಕಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಸರ್, ಅದು ಡಿಪೆಂಡು. ನೀವು ಹೆಂಗ್ ಹಾಕ್ತೀರಾ, ಈಗ ನಿಲ್ಸಿ ಹಾಕೋದು ಇದಿರುತ್ತೆ. ನೀವು ಹೆಂಗ್ ಹಾಕ್ತೀರಾ ಅದ್ರ ಮೇಲೆ. ಸರ್, 1 ಎಕರೆ ಹಾಕ್ಬೋದು. 1 ಗಂಟೆಗೆ 1 ಎಕರೆ ಹಾ ಸರ್, ಆವರೇಜ್. ಸೊ ಇದು ಬಂದು ಟ್ರ್ಯಾಕ್ಟರ್ ಇದೇ HP ಅಲ್ಲಿ 55 HP ಗಿಂತ ಮೇಲಿರ್ಬೇಕು. ಹೌದಾ? ಹೌದು ಈ ಮಿಷನ್ ಎಳಿಬೇಕು. ಹಾ ಸರ್, ಅಷ್ಟಿರ್ಬೇಕು. ಸೊ ಈ ತರ ಹಾಕೋದ್ರಿಂದ ನಮ್ಮ ಬೆಳೆನೂ ಚೆನ್ನಾಗಿ ಬರುತ್ತೆ ಸರ್. ಅಲ್ಲಿ ನೋಡಿ, ಇದನ್ನ ಯೂಸ್ ಮಾಡ್ಕೊಂಡು ಅದು ಕಬ್ಬನ್ನ ಬೆಳೆದಿರೋದು ನಾವು. ಇದು ಅದು ಕಬ್ಬು. ಏನ್ ಕಾಸ್ಟ್ ಆಗುತ್ತೆ ಮೇಡಮ್? ಸರ್, ಇದು 1,90,000 ಕಾಸ್ಟ್ ಆಗುತ್ತೆ. ಅಷ್ಟು ಬೀಳುತ್ತೆ. ಸೊ ಇದು ಬಂದು ಇಲ್ಲಿ ಯೂನಿವರ್ಸಿಟಿಯಲ್ಲೇ ಸಿಗುತ್ತೆ? ಹಾ ಸರ್, ನೀವು ಇನ್ಫಾರ್ಮೇಶನ್ ಕೆವಿಕಲ್ ತಗೋಬಹುದು, ಹೇಳ್ತಾರೆ. ಸಬ್ಸಿಡೀಸು ಎಲ್ಲ ಹೇಳಿದ್ರೆ ಅವರು ನಿಮಗೆ ಇದು ಮಾಡ್ತಾರೆ ಸರ್. ಸಬ್ಸಿಡಿ ಬಗ್ಗೆ ನಿಮಗೆ? ಹಾಂ ಸರ್, ಥ್ಯಾಂಕ್ ಯು ಸರ್.